ಓಸಿ ಇಲ್ಲದೆ ಮನೆಗಳಿಗೆ ಕರೆಂಟ್ ಸಿಗುತ್ತಾ? ಬೆಸ್ಕಾಂನ ಹೊಸ ಅವಕಾಶ. ಅರ್ಜಿ ಸಲ್ಲಿಸಲು ಜುಲೈ 6 ಕೊನೆಯ ದಿನಾಂಕ. ನಮಸ್ಕಾರ ಬೆಂಗಳೂರು. ಓಸಿ ಸಮಸ್ಯೆಯಿಂದ ಬೆಸ್ಕಾಂ ಸಂಪರ್ಕಕ್ಕಾಗಿ ವರ್ಷಗಳಿಂದ ಕಾಯ್ತಿರುವವರಿಗೆ, ಮನೆ ಮಾಲೀಕರಿಗೆ ಒಂದು ಸುವರ್ಣ ಅವಕಾಶ ಬಂದಿದೆ. ಮನೆ ಮಾಲೀಕರಿಗೆ ಇದೀಗ ಬೆಸ್ಕಾಂ ಒಂದು ಭಾರಿ ಸಡಿಲಿಕೆಯನ್ನ ಕೊಟ್ಟಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವು ಅರ್ಹ ವಸತಿ ಕಟ್ಟಡಗಳಿಗೆ ಓಸಿ ವಿನಾಯಿತಿ ಅಡ್ಡಿಯಾಗ್ತಿತ್ತು. ಅದನ್ನ ಶಾಶ್ವತ ವಿದ್ಯುತ್ ಸಂಪರ್ಕ ಪಡೆಯಲು ಅರ್ಜಿ ಸಲ್ಲಿಸಲು ಅವಕಾಶಗಳು ಕೆಲವೊಂದು ಗೊಂದಲಗಳಿತ್ತು. ಆದ್ರೆ ಈಗ ಹೊಸ ನಿಯಮಗಳ ಮುಖಾಂತರ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಾಗ್ತದೆ. ಹಾಗಿದ್ರೆ ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಮೊದಲನೇದಾಗಿ ಗ್ರೌಂಡ್ ಫ್ಲೋರ್ ಟು 3 ಫ್ಲೋರ್ ಮೇಲ್ಗಡೆ ಅಂದ್ರೆ G+3 ಯಾರು ಕಟ್ಟಿರ್ತಾರೆ ಆ ಮಹಡಿಗಳು, ಸ್ಟೀಲ್ ಪಾರ್ಕಿಂಗ್ ಪ್ಲಸ್ 4 ಮಹಡಿಗಳವರೆಗೆ ವಸತಿ ಕಟ್ಟಡಗಳಿಗೆ ಅವಕಾಶವನ್ನ ಕೊಡ್ಲಾಗ್ತದೆ. ಎರಡನೇದು ಸೈಟ್ ಅಳತೆ 2400 ಚದರ ಅಡಿ ಒಳಗಿರಬೇಕು. ಇನ್ ಕೇಸ್ 20% ಅಲ್ಲಿ ಇಲ್ಲಿ ವ್ಯತ್ಯಾಸ ಆದ್ರೂ, ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಆದ್ರೂ ಪರವಾಗಿಲ್ಲ, ಅಂತವ್ರಿಗೂ ಕೂಡ ಅವಕಾಶಗಳನ್ನ ಕಲ್ಪಿಸಲಾಗ್ತದೆ. ಮೂರನೇದು ಮನೆ ಅಥವಾ ಕಟ್ಟಡವು ಮೇ 31, 2026 ಒಳಗೆ, ಅಂದ್ರೆ ಇದು ಮುಖ್ಯವಾದಂಥದ್ದು. ಮೂರನೇ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮನೆ ಅಥವಾ ಕಟ್ಟಡ ಏನಿರುತ್ತಲ್ಲ ಅದು ಮೇ 31, 2026 ಒಳಗಡೆ ಪೂರ್ಣಗೊಂಡಿರ್ಬೇಕು. ಅದಕ್ಕಿಂತ ಮುಂಚೆನೂ ಆಗಿರಬಾರ್ದು. ಇನ್ ಕೇಸ್ ಒಂದು 2-3 ದಿನ, 1 ತಿಂಗಳು ಮುಂಚೆ ಅಂದ್ರೂ ನಡೀಬಹುದು. ಅದು ಬಿಟ್ಟಾಗಿ ಇನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಇವಾಗಲೇ ಅರ್ಹತೆ ಕೊಡಿ ಅಂತ ಹೇಳಿದ್ರೆ ಆಗಲ್ಲ. ಕನ್ಸ್ಟ್ರಕ್ಷನ್ ಮುಗ್ದಿರ್ಬೇಕು, ಅದು ಮೇ 31 ಒಳಗಡೆ ಮುಗ್ದಿರ್ಬೇಕು. ಅದು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಇದು ಹೊಸದಾಗಿ ಕಟ್ಟಡ ಕಟ್ಟುವಂತವ್ರಿಗಲ್ಲ. ಆಲ್ರೆಡಿ ಹೇಳಿರೋ ಹಾಗೆ ಇದು ಹೊಸದಾಗಿ ಕಟ್ಟಡ ಕಟ್ಟೋರ್ಗಲ್ಲ. ಈಗಾಗಲೇ ಸಂಪೂರ್ಣವಾಗಿರುವಂತವ್ರಿಗೆ, ಓಸಿ ಸಮಸ್ಯೆಯಿಂದ ಬಳಲ್ತಿರೋರ್ಗೆ, ವಿದ್ಯುತ್ ಸಂಪರ್ಕ ಸಿಗದೇ ಇರುವಂತಹ ಮನೆಯವರಿಗೆ ಮಾತ್ರ ಈ ಅವಕಾಶವನ್ನ ಕಲ್ಪಿಸಲಾಗಿದೆ. ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಈಗಾಗಲೇ ಬೆಸ್ಕಾಂ ನಲ್ಲಿ ಅರ್ಜಿ ಸಲ್ಲಿಕೆ ಬಾಕಿ ಇದ್ದರೆ ನಿಮ್ಮ ಹಳೆಯ ಅರ್ಜಿ ಸಂಖ್ಯೆ ಮತ್ತು ದಿನಾಂಕವನ್ನ ನೀಡಬೇಕು. ಜೊತೆಗೆ ಕಟ್ಟಡದ ಜಿಯೋ ಟ್ಯಾಗ್ ಮಾಡಿದ ಫೋಟೋ ಕಳಿಸಬೇಕು. ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಇದ್ರೆ ಜಿಯೋ ಟ್ಯಾಗ್ ಫೋಟೋದೊಂದಿಗೆ ಶಾಶ್ವತ ಸಂಪರ್ಕವನ್ನ ಕಲ್ಪಿಸಿಕೊಡೋದಾಗಿ GBA ಆದೇಶವನ್ನ ಹೊರಡಿಸಿದೆ. ಇದುವರೆಗೆ ಯಾವುದೇ ರೀತಿ ಸಂಪರ್ಕ ಇಲ್ಲದಿದ್ರೂ ಪರವಾಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಬೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಜಿಯೋ ಟ್ಯಾಗ್ ಫೋಟೋ ನೀಡಿ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಯಾರೋ ಎಷ್ಟೊಂದು ಜನ ನಮಗೆ ಕಮೆಂಟ್ ಮಾಡಿದ್ರಿ ನಮ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ, ಆದ್ರೆ ಈ ಮುಖಾಂತರ ಮತ್ತೆ ಅರ್ಜಿಯನ್ನ ಸಲ್ಲಿಸದೇ ಇರೋರು ಕೂಡ ಸಲ್ಲಿಸಬಹುದು. ಗಮನದಲ್ಲಿಟ್ಕೊಳ್ಳಿ, ಅರ್ಜಿ ಸಲ್ಲೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ GBA. ಇಲ್ಲಿ ಒಂದು ಮುಖ್ಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅರ್ಜಿ ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಇನ್ನು 2 ವಾರಗಳಷ್ಟೇ ಇದೆ. ಯಾಕಂದ್ರೆ ಜುಲೈ 6 ಒಳಗಡೆ ನೀವು ಎಲ್ಲಾ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಬಿಡ್ಬೇಕು. ಅದಾದ್ಮೇಲೆ ನೀವು ಎಷ್ಟೇ ಸಮಸ್ಯೆಗಳನ್ನ ಅನುಭವಿಸ್ತಿದ್ರು ಯಾರು ಕಿವಿ ಕೊಡೋದಿಲ್ಲ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ರಜಾ ದಿನಗಳು ಬರುತ್ತಲ್ಲ ಈ ಮಧ್ಯೆ, ಎಷ್ಟೊಂದು ಮೊಹರಂ ಆಲ್ರೆಡಿ ಮುಗ್ದೋಗಿದೆ, ಮತ್ತೆ ಭಾನುವಾರ, ಶನಿವಾರ ಈ ತರದ್ದೆಲ್ಲ ಬರ್ತಿರ್ತವೆ. ಬೆಸ್ಕಾಂ ಓಪನ್ ಇರಲ್ಲ ಅಂತಾನು ಇರ್ತವೆ ಸಮಸ್ಯೆ. ಆದ್ರೆ ಈ ಜುಲೈ 6 ಬೆಸ್ಕಾಂ ಏನ್ ಮಾಡ್ತಾ ಇದೆ, ಭಾನುವಾರದ ದಿನದಂದು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತದೆ. ಅಂದ್ರೆ 27, 28 ಮತ್ತೆ ಜುಲೈ 5ನೇ ತಾರೀಕು ಭಾನುವಾರ ಬರುತ್ತೆ. ಈ ಭಾನುವಾರದ ದಿನಗಳಲ್ಲಿಯೂ ಕೂಡ ನಮ್ಮ ಬೆಸ್ಕಾಂ ಓಪನ್ ಆಗೇ ಇರುತ್ತೆ. ನೀವು ಮುಕ್ತವಾಗಿ ಉಪ ಕಚೇರಿಗೆ, ಉಪ ವಿಭಾಗಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಯಾವುದೇ ರಜೆ ಸಮಸ್ಯೆಗಳು ಇಲ್ಲಿ ಒಟ್ಟಿನಲ್ಲಿ ಎದುರಾಗೋದಿಲ್ಲ. ನಿಮ್ಮ ಕಟ್ಟಡ ಈ ನಿಯಮಗಳಿಗೆ ಏನಾದ್ರೂ ಒಳಪಡ್ತಿದ್ರೆ ದಯವಿಟ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಓಸಿಯನ್ನ ಅರ್ಜಿ ಸಲ್ಲಿಸಿ ಬೆಸ್ಕಾಂ ಸಂಪರ್ಕವನ್ನ ಪಡೆಯಿರಿ. ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಓಸಿ ಕಡ್ಡಾಯ ಅಂತ ಅನೌನ್ಸ್ ಆದ್ಮೇಲೆ ಬಳಲ್ತಿದ್ರು, ಸಮಸ್ಯೆ ಆಗ್ತಿದೆ ಅಂತ ಕೇಳ್ಕೊಳ್ತಿದ್ರು, ಅವ್ರಿಗೊಂದು ಸುವರ್ಣ ಅವಕಾಶ ನಮ್ಮ GBA ಕೊಡ್ತಾ ಇದೆ. ಎಲ್ಲರೂ ಇದನ್ನ ತಪ್ಪದೆ ಈ ನಿಯಮ ಅನುಸಾರವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ನಿಮ್ಮ ಬೆಸ್ಕಾಂ ಸಂಪರ್ಕವನ್ನ ಪಡೆದು ಖುಷಿಯಿಂದ ಮನೆಯನ್ನ ಪ್ರವೇಶಿಸಿ. ಇದಾಗಿತ್ತು ಇವತ್ತಿನ ಮಾಹಿತಿ. ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಇದೇ ರೀತಿಯ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಬೇರೆಯವ್ರಿಗೂ ಯಾರು ಓಸಿ ಸಮಸ್ಯೆಯಿಂದ, ಬೆಸ್ಕಾಂ ಸಮಸ್ಯೆಯಿಂದ ಬಳಲ್ತಿದ್ದಾರಲ್ಲ ಅಂತವ್ರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ, ಅವರಿಗೆ ಶೇರ್ ಮಾಡಿ. ಧನ್ಯವಾದ.